ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನು ಇವತ್ತಿದ್ದೀನಿ ನಮ್ಮ ಬೆಳಗಾವಿಯಲ್ಲಿ, ನಮ್ಮ ಕುಂದಾನಗರಿ ಬೆಳಗಾವಿ ರೈಲ್ವೆ ಸ್ಟೇಷನ್ ಇದ್ದೀನಿ. ಇಲ್ಲಿಂದ ಮೈಸೂರಿಗೆ ಹೋಗ್ತಿದ್ದೀನಿ. ಈಗ ಟೈಮ್ ಬಂದುಬಿಟ್ಟು ಮಧ್ಯಾಹ್ನ 3:30 ಆಗಿದೆ ಗುರು. ನಮ್ಮ ಟ್ರೈನ್ ಇರೋದು ನೈಟ್ 7 ಗಂಟೆ 40 ನಿಮಿಷಕ್ಕೆ. ವಾಲಾಟ್ ಮಾತ್ರ ಸಖತ್ತಾಗಿದೆ ಬೆಳಗಾವಿ ರೈಲ್ವೆ ಸ್ಟೇಷನಲ್ಲಿ. ಬನ್ನಿ ಒಳಗೆ ಹೋಗೋಣ, ಯಾವ ಥರ ಇದೆ ಅಂತ ನೋಡೋಣ ಬೆಳಗಾವಿ ರೈಲ್ವೆ ಸ್ಟೇಷನ್ನು. ಹಾಗೆ ಬೆಳಗಾವಿ ಜಿಲ್ಲೆಯಿಂದ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ನಿಮ್ಮ ಮೂರು ಹೆಸ್ರನ್ನ ಕಾಮೆಂಟ್ ಮಾಡಿ ಮರಿಬೇಡಿ. ಬೆಳಗಾವಿ ರೈಲ್ವೆ ನಿಲ್ದಾಣ ಎಂಟ್ರೆನ್ಸು. ಈ ಕಡೆ ಸೆಲ್ಫಿ ಪಾಯಿಂಟ್ ಇದೆ ನೋಡಿ, ಬೆಳಗಾವಿ ರೈಲ್ವೆ ಸ್ಟೇಷನ್. ಐ ಲವ್ ಬೆಳಗಾವಿ ಆ ಕಡೆ ಕನ್ನಡದಲ್ಲಿದೆ. ಬನ್ನಿ ಒಳಗೆ ಹೋಗೋಣ. ಸಖತ್ತಾಗಿದೆ ಗುರು, ರೈಲ್ವೆ ಸ್ಟೇಷನ್ ಮಾತ್ರ ದೊಡ್ಡದಾಗಿದೆ. ಇನ್ನು ಒಳಗೆ ಬಂದಮೇಲೆ ಅಲ್ಲಿ ಅನ್ರಿಸರ್ವ್ ಟಿಕೆಟ್ ಕೌಂಟ್ರು, ಈ ಕಡೆ ರಿಸರ್ವ್ ಟಿಕೆಟ್ ಕೌಂಟ್ರು, ATV ಮಿಷನ್ನು, ಮೇಲ್ಗಡೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ದು ವಾಲಾಟು. ಈಗ ನೋಡಿ, ಕೊಲ್ಹಾಪುರ ಇಂದ ತೃಪ್ತಿಗೆ ಹೋಗೋ ಹರಿಪ್ರಿಯ ಎಕ್ಸ್ಪ್ರೆಸ್ ಡಿಪಾರ್ಚರ್ ಆಗಿದೆ ಪ್ಲ್ಯಾಟ್ಫಾರಮ್ ನಂಬರ್ 1ರಿಂದ. ನೋಡಿ ಒಳಗಡೆ ಪ್ಲ್ಯಾಟ್ಫಾರಮ್ ನಂಬರ್ 1 ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು, ನಮ್ಮ ಬೆಳಗಾವಿ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರಮ್ ನಂಬರ್ 1. ಆ ಕಡೆ ಏನು ನೋಡ್ತಿದ್ದೀರಾ, ಪ್ಲ್ಯಾಟ್ಫಾರಮ್ ನಂಬರ್ 2, 3. ಆ ಕಡೆ ಟ್ರೈನ್ ನಿಂತಿರೋದು ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು, ಬೆಳಗಾವಿ ಟು KSR ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ಆ ಟ್ರೈನ್ಗೆ ರೇಕ್ ಶೇರ್ ಬಂದುಬಿಟ್ಟು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಇದೆ. KSR ಬೆಂಗಳೂರು ಟು ಸಾಂಗ್ಲಿಗೆ ಹೋಗೋ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಜೊತೆ ರೇಕ್ ಶೇರ್ ಇದೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಜೊತೆ. ಗುರು, ಇನ್ನು ಟೈಮ್ ಇರೋದ್ರಿಂದ 3 ಗಂಟೆ 50 ನಿಮಿಷ ಆಗಿದೆ. ಇನ್ನು ಹತ್ರ 3 ಅವರ್ಸ್ ಇದೆ ನನ್ನ ಟ್ರೈನ್ ಬರೋದಕ್ಕೆ. ಸೊ ಹೊರಗಡೆ ಹೋಗಿ ಅಡ್ಡಾಡ್ಕೊಂಬರೋಣ ಬನ್ನಿ, ಒಂದು ಸ್ವಲ್ಪ ಬೆಳಗಾವಿನ ನೋಡ್ದಂಗೆ ಆಗುತ್ತೆ. ಫ್ರೆಂಡ್ಸ್, ಟೈಮ್ ಈಗ 5:30 ಆಗಿದೆ. ನಾನು ಹೊರಗಡೆ ಹೋಗಿ ಅಡ್ಡಾಡ್ಕೊಂಡು ಒಂಚೂರು, ಅಂದರೆ ರೈಲ್ವೆ ಸ್ಟೇಷನಿಂದ ಸ್ವಲ್ಪ ದೂರ ಅಷ್ಟೇ ನೋಡ್ಕೊಂಬಂದೆ. ಇನ್ನು ಬೆಳಗಾವಿ ರೈಲ್ವೆ ಸ್ಟೇಷನಲ್ಲಿ ಬಂದಿದ ತಕ್ಷಣ ನೋಡಿ, ಫುಟ್ ಓವರ್ ಬ್ರಿಡ್ಜ್ ಇನ್ನೂ ರೆಡಿ ಆಗ್ತಿದೆ. ನೀವು ಎರಡನೇ ಪ್ಲ್ಯಾಟ್ಫಾರ್ಮು ಇಲ್ಲ 3ನೇ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಬೇಕಂದ್ರೆ ಗುರು, ಆ ಕಡೆ ಲಾಸ್ಟ್ಗೆ ಹೋಗ್ಬೇಕು, ಇಲ್ಲ ಮುಂದಕ್ಕೆ ಹೋಗ್ಬೇಕು, ಇಲ್ಲ ಈ ಥರ ಟ್ರ್ಯಾಕ್ ಮೇಲೆ ಇಲ್ಲಿ ಇಳಿದ್ಬಿಟ್ಟು ಹಿಂಗೆ ಹೋಗ್ಬೇಕು. ತುಂಬ ಜನ ಟ್ರ್ಯಾಕ್ ಮೇಲೆ ಇಳಿದ್ಬಿಟ್ಟು ಹೋಗ್ತಿದ್ದಾರೆ. ಇದು ತುಂಬ ತಪ್ಪಾಗುತ್ತೆ. ಈಗ ಸದ್ಯಕ್ಕಂತೂ ಟ್ರೈನ್ಸ್ ಬರ್ತಿಲ್ಲ, ಪ್ರಾಬ್ಲಮ್ ಇಲ್ಲ. ನಡೀರಿ ಅಲ್ಲಿ ಮುಂದಕ್ಕೆ ಹೋಗಿ ನಾವು ಬರೋಣ. ಬೆಳಗಾವಿ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರಮ್ ನಂಬರ್ 3ಕ್ಕೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಂದು ನಿಂತಿದೆ. 6 ಗಂಟೆ 2 ನಿಮಿಷ ಆಗಿದೆ. 2 ವ್ಯಾಪ್ 7 ಲೋಕೋ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು, 2 ಕೃಷ್ಣರಾಜಪುರದ್ದೆ. ಈ ಕಡೆ ಎಡಗಡೆ ಇರೋದು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ದು, ಆ ಕಡೆ ಬಲಗಡೆ ಇರೋದು ನಿಮಗೆ ಕಾಣಿಸ್ತಿರೋದು ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ದು. ನಾನು ಹೋಗೋ ಟ್ರೈನ್ನ ಎಲ್ಲಿ ಪಾರ್ಕ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. 17302 ಬೆಳಗಾವಿ ಟು ಮೈಸೂರು. ರೇಕ್ ಶೇರ್ ಬಂದುಬಿಟ್ಟು ಮೈಸೂರು ಟು ಬಾಗಲಕೋಟೆ ಬಸವ ಎಕ್ಸ್ಪ್ರೆಸ್ ಜೊತೆ ರೇಕ್ ಶೇರ್ ಇದೆ ಆ ಟ್ರೈನ್ಗೆ. ಬನ್ನಿ ಹೋಗೋಣ. ಈಗ ಪ್ಲ್ಯಾಟ್ಫಾರಮ್ ನಂಬರ್ 3ರಲ್ಲೇ ಇದ್ದೀನಿ. ರಾಣಿ ಚೆನ್ನಮ್ಮ ಹೋದ್ಮೇಲೆ ಈಗ KSK ಕರ್ನಾಟಕ ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್ ಬರ್ತಿದೆ, ಯಶವಂತಪುರಕ್ಕೆ ಹೋಗೋದು. ಹಜರತ್ ನಿಜಾಮುದ್ದೀನಿಂದ ಯಶವಂತಪುರಕ್ಕೆ ಹೋಗೋ ಕರ್ನಾಟಕ ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್ಸು ವಯಾ ಪುಣೆ ಬರುತ್ತೆ ಈ ಟ್ರೈನ್. ವ್ಯಾಪ್ 7 ಲೋಕೋ ಜೊತೆಗೆ ಬರ್ತಿದೆ. ಫ್ರೆಂಡ್ಸ್, ಟೈಮ್ ಈಗ 7 ಗಂಟೆ 10 ನಿಮಿಷ ಆಗಿದೆ. ಇನ್ನು ಕರೆಕ್ಟಾಗಿ 30 ನಿಮಿಷ ಇದೆ ನಮ್ಮ ಟ್ರೈನ್ ಹೊರಡೋಕ್ಕೆ. ಈಗ ತಗೊಂಬರ್ತಿದ್ದಾರೆ ನೋಡಿ, ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ ನಮ್ಮ ಟ್ರೈನ್ನ ರಿವರ್ಸಲ್ಲಿ ತಗೊಂಬರ್ತಿದ್ದಾರೆ. ಇವತ್ತು ನನ್ನ ಕೋಚ್ ಬಂದುಬಿಟ್ಟು S9 ಸೈಡ್ ಲೋಯರ್ ಸಿಕ್ಕಿದೆ ಗುರು. ಸೀಟ್ ನಂಬರ್ ಬಂದುಬಿಟ್ಟು 23 ಸೈಡ್ ಲೋಯರು. ಬೆಳಗಾವಿಯಿಂದ ಮೈಸೂರಿಗೆ ಹೋಗಿ ಮೈಸೂರಿಂದ ಬಾಗಲಕೋಟೆಗೆ ಹೋಗುತ್ತೆ. ಇನ್ನೊಂದು ರೇಕ್ ಶೇರ್ ಇದೆ ಇದಕ್ಕೆ.
ಮೈಸೂರಿಂದ ಚಾಮರಾಜನಗರಕ್ಕೆ ಹೋಗಿದ್ದೆ, ಬಟ್ ಅದನ್ನು ಆ್ಯಡ್ ಮಾಡಿಲ್ಲ ಇವರು. ಚಾಮರಾಜನಗರ ಪ್ಯಾಸೆಂಜರಾಗಿ ಹೋಗುತ್ತೆ. ನನ್ನ ಸೀಟ್ ಬಂದುಬಿಟ್ಟಿದೆ ನೋಡಿ ಗುರು, 23 ಸೀಟ್, ಸೈಡ್ ಲೋಯರು. ಹೊರಟಿದೆ ನಮ್ಮ ಟ್ರೈನು ಆನ್ ದಿ ಟೈಮ್, ಅಂದರೆ 7:40 ಆನ್ ಟೈಮಾಗಿ ಕರೆಕ್ಟಾಗಿ ಬೆಳಗಾವಿಯಿಂದ ಹೊರಟಿದೆ. ಒಂದು 30% ಬೆಳಗಾವಿಯಲ್ಲಿ ಪ್ಯಾಕ್ ಆಗಿದೆ ಗುರು ಅಷ್ಟೇ, ಇನ್ನು 70% ಖಾಲಿ ಇದೆ. ನೋಡೋಣ ಎಲ್ಲೆಲ್ಲಿಂದ ಎಷ್ಟು ಜನ ಹತ್ತಾರೆ ಅಂತ ಹೇಳ್ಬಿಟ್ಟು. ಹಾಗೆ ಹೇಳ್ದಂಗೆ ಬೆಳಗಾವಿಯಿಂದ ಯಾರ್ಯಾರು ನೋಡ್ತಿದ್ದೀರಾ, ಹಾಗೆ ಬೆಳಗಾವಿ ಜಿಲ್ಲೆಯಿಂದ ಯಾರ್ಯಾರು ನೋಡ್ತಿದ್ದೀರಾ, ನಿಮ್ಮೂರ ಹೆಸರನ್ನ ಕಾಮೆಂಟ್ ಮಾಡಿ. ಬೆಳಗಾವಿಯಿಂದ ಹೊರಟಿದೆ. ಇನ್ನು ನಮ್ಮ ಮುಂದಿನ ನಿಲ್ದಾಣ ಬಂದ್ಬಿಟ್ಟು ಖಾನಾಪುರ. ನೋಡೋಣ ಎಷ್ಟೊತ್ತಿಗೆ ಹೋಗುತ್ತೆ ಖಾನಾಪುರಕ್ಕೆ ಅಂತ ಹೇಳ್ಬಿಟ್ಟು. ಈಗ ನಮ್ಮದು ತೆಗೆದಿದ್ದಾರಲ್ಲ, ಈಗ ಹಿಂದ್ಗಡೆನೇ ಈಗ KSR ಬೆಂಗಳೂರು ಸೂಪರ್ ಫಾಸ್ಟ್ ಆಗ್ತಾರೆ ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಖಾನಾಪುರ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಪ್ಲ್ಯಾಟ್ಫಾರಮ್ ನಂಬರ್ 1 ಖಾನಾಪುರ ರೈಲ್ವೆ ನಿಲ್ದಾಣ. ಈಗ ಬರೋ ಟೈಮಿಂಗ್ ಇರೋದು 8:04, ಬಟ್ ನಮ್ಮ ಟ್ರೈನ್ ಎಂಟ್ರಿ ಆಗ್ತಿದೆ 2 ನಿಮಿಷ ಲೇಟಾಗಿ 8:06 ಖಾನಾಪುರ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. 2 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಹೊರಟಿದೆ ಖಾನಾಪುರ ರೈಲ್ವೆ ಸ್ಟೇಷನಿಂದ. ನೆಕ್ಸ್ಟ್ ಸ್ಟೇಷನ್ ಬಂದ್ಬಿಟ್ಟು ಲೋಂಡಾ ಜಂಕ್ಷನ್. ಎಂಟು ಗಂಟೆ 29 ಬರಬೇಕಾಗಿರೋ ನಮ್ಮ ಟ್ರೈನು 8:36 ಲೋಂಡಾ ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 2ಕ್ಕೆ. ಸುಮಾರು 2 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಹೊರಟಿದೆ ಲೋಂಡಾ ಜಂಕ್ಷನಿಂದ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಅಳ್ನಾವರ ಜಂಕ್ಷನ್. ಫ್ರೆಂಡ್ಸು, ಒಂದು ಸ್ಮಾಲ್ ರಿಕ್ವೆಸ್ಟು, ನೀವು ಈ ವಿಡಿಯೋನ ಯಾವ್ಯಾವ ಊರಿಂದ ನೋಡ್ತಿದ್ದೀರ ಅಂತ ನಿಮ್ಮ ಊರ ಹೆಸರನ್ನ ಕಾಮೆಂಟ್ ಮಾಡಿ ಮರಿಬೇಡಿ. ಯಾಕಂದರೆ ನಮ್ಮ ವಿಡಿಯೋ ಎಲ್ಲೆಲ್ಲಿಗೆ ರೀಚ್ ಆಗ್ತಿದೆ ಅಂತ ನಮಗೂ ತಿಳ್ಕೊಬೇಕಂತ ಒಂದು ಆಸೆ ಇದೆ. ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸು ಎಲ್ಲೆಲ್ಲಿಂದ ಯಾವ್ಯಾವ ಊರಿಂದ ಇದ್ದಾರೆ ಅಂತಲೂ ತಿಳ್ಕೊಬೇಕಂತ ಒಂದು ಆಸೆ ಇದೆ. ಅದಕ್ಕೆ ನಿಮ್ಮ ಊರ ಹೆಸರನ್ನ ಕಾಮೆಂಟ್ ಮಾಡಿ ತಿಳಿಸಿ. ಚಂದ್ರ ನೋಡ್ ಗುರು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಸ್ವಲ್ಪ ರೆಡ್ಡಿಶ್ ಇದೆ.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಆಳ್ನಾವರ ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 9 ಗಂಟೆ 9 ನಿಮಿಷಕ್ಕೆ. ಬಟ್ ನಮ್ಮ ಟ್ರೈನ್ ಎಂಟ್ರಿ ಆಗ್ತಿದೆ 9 ಗಂಟೆ 13 ನಿಮಿಷಕ್ಕೆ ಆಳ್ನಾವರ ಜಂಕ್ಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ. ಸುಮಾರು 1 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಆಳ್ನಾವರ ಜಂಕ್ಷನಿಂದ ಹೊರಟಿದೆ. ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಧಾರವಾಡ. ಇನ್ನೂ ಊಟ ಮಾಡಿಲ್ಲ ಗುರು. ಸೈಡ್ ಪ್ಯಾಂಟ್ರಿಯಿಂದ ಏನಾದರೂ ಬರುತ್ತೇನೋ ಅಂತ ನೋಡ್ತಿದ್ದೀನಿ. ನೋಡೋಣ, ಏನಾದರೂ ಸ್ಪೆಷಲ್ ಆಗಿರೋದು ಬಂದರೆ ತಗೊಳ್ಳೋಣ. ನೋಡಿ, ಆಲ್ರೆಡಿ ಎಲ್ಲರೂ ಮಲ್ಕೊಂಡಿದ್ದಾರೆ. ಇನ್ನೂ ಕೆಲವೊಂದು ಸೀಟ್ಸ್ ಖಾಲಿ ಇದಾವೆ ಗುರು. ಬಿರಿಯಾನಿ ಬಂದಿತ್ತು, ಚಿಕನ್ ಬಿರಿಯಾನಿ, ಸ್ಪೆಷಲ್ ದಮ್ ಚಿಕನ್ ಬಿರಿಯಾನಿ ಅಂತೆ. 150 ರುಪೀಸ್ ಅಂತೆ. ತಿಂದುಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಊಟ ಮಾಡ್ತಿದ್ದೆ. ನಮ್ಮ ಟ್ರೈನು ಧಾರವಾಡಕ್ಕೆ ಬಂದು ಧಾರವಾಡದಿಂದ ಹೊರಟಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 2ರಿಂದ. ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿ ಸಿದ್ಧಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದೆ. ಧಾರವಾಡ ಟು KSR ಬೆಂಗಳೂರು ಸಿದ್ಧಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ಇನ್ನು ಬಿರಿಯಾನಿ ಬಗ್ಗೆ ಹೇಳ್ಬೇಕಂದ್ರೆ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಆ ಗ್ರೇವಿ ಏನು ಕೊಟ್ಟಿದ್ದ, ಆ ಗ್ರೇವಿ ಒಂದು ಚೆನ್ನಾಗಿರಲಿಲ್ಲ. ಗ್ರೇವಿ ಬದಲು ಮೊಸರು ಬಜ್ಜಿ ಇನ್ನೊಂದು ಚೂರು ಕ್ವಾಂಟಿಟಿ ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿರೋದಂತ ನನ್ನ ಅನಿಸಿಕೆ. ಟ್ರೈ ಮಾಡ್ಬೋದು. ದಮ್ ಬಿರಿಯಾನಿನೇ ಕೊಟ್ಟಿದ್ದು, ಬೇರೆ ಬಿರಿಯಾನಿ ಕೊಟ್ಟಿಲ್ಲ. ನಮ್ಮ ಟ್ರೈನ್ ಈಗ ಧಾರವಾಡದಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಹುಬ್ಬಳ್ಳಿ ಜಂಕ್ಷನ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಹುಬ್ಬಳ್ಳಿ ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 10 ಗಂಟೆ 40 ನಿಮಿಷಕ್ಕೆ. ಬಟ್ ನಮ್ಮ ಟ್ರೈನ್ ಎಂಟ್ರಿ ಆಗ್ತಿದೆ 10 ಗಂಟೆ 34 ನಿಮಿಷಕ್ಕೆ. ಬಿಫೋರೇ ಬಂದಿದೆ ಗುರು, 6 ನಿಮಿಷ ಬಿಫೋರ್ ಬಂದಿದೆ. ಇಲ್ಲಿ 10 ನಿಮಿಷ ಹಾಲ್ಟ್ ಇದೆ. ಟೋಟಲ್ಲು 16 ನಿಮಿಷ ಹಾಲ್ಟ್ ಇದೆ ಈಗ ನಮ್ಮ ಹುಬ್ಬಳ್ಳಿ ಜಂಕ್ಷನಲ್ಲಿ. ಯಾವುದೋ ಲೋಕೋ ಬರ್ತಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ. ಯಾವುದದು ಬರೀ ಲೋಕೋ ಗುರು, WDP. ಇನ್ನು ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಆ್ಯಸ್ ಯೂಶುವಲಿ ಬಂದು ನಿಂತಿದೆ. ನಮಗಿಂತ ಮುಂಚೆನೇ ಆಗಲೇ ಬೆಳಗಾವಿಯಲ್ಲಿ ತೋರಿಸಿದ್ನಲ್ಲ. ಸಾಂಗ್ಲಿ ಟು KSR ಬೆಂಗಳೂರು. ಫ್ರೆಂಡ್ಸ್, ಟೈಮ್ ಆಲ್ರೆಡಿ 10:40 ಆಗ್ತಾ ಬಂದಿದೆ. ನಿದ್ದೆ ಬೇರೆ ಎಳೀತಿದೆ. ಆಲ್ರೆಡಿ ಲೈಟ್ಸ್ ಎಲ್ಲ ಆಫ್ ಆಗಿದೆ ನಮ್ಮ ಕೋಚಲ್ಲಿ, S9 ಕೋಚಲ್ಲಿ. ಅದೇ 30% ಇದ್ದಿದ್ದು 60% ಆದರೂ ಗುರು ನಮ್ಮ ಕೋಚಲ್ಲಿ ಹುಬ್ಬಳ್ಳಿಯಲ್ಲಿ. ಇನ್ನೂ 40% ಖಾಲಿ ಇದ್ದಾವೆ ಸೀಟ್ಸು. ಈಗ ಮಲ್ಕೊಂತೀನಿ. ಸಿಗೋಣ ನಾಳೆ ಬೆಳಿಗ್ಗೆ ಎಲ್ಲಿ ಎಚ್ಚರ ಆಗುತ್ತೋ ಅಲ್ಲಿಂದ ನಾನು ನಿಮ್ಗೆ ವಿಡಿಯೋ ತೋರಿಸ್ತೀನಿ. ಗುಡ್ ನೈಟ್. ಹಾಯ್ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಈಗ ನಮ್ಮ ಟ್ರೈನ್ ಈಗ KRS ಬ್ಯಾಕ್ ವಾಟರ್ ಹತ್ರ ಇದೆ. ನಿಯರ್ ಟು KRS ರೈಲ್ವೆ ಸ್ಟೇಷನ್, ಕೃಷ್ಣರಾಜ ಸಾಗರ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದ್ದೆ ನೋಡಿ. ಈಗ ಹುಬ್ಬಳ್ಳಿ ಬಿಟ್ಟ ಮೇಲೆ ಮಲಗಿಬಿಟ್ಟ ಗುರು. ಅಂದರೆ ಡಿಪಾರ್ಚರು ತಗೊಂಡಿಲ್ಲ. ನಾನು ನಿಮ್ಗೆ ಏನು ವೀಡಿಯೋ ತೋರಿಸೋಣ ಅಷ್ಟು ತೋರಿಸಿ ಒಳಗೆ ಬಂದು ಮಲಗಿಬಿಟ್ಟೆ. ನಿದ್ದೆ ಅಂತೂ ಸಿಕ್ಕಾಬಟ್ಟೆ ಎಳೀತಿತ್ತು. ಒಳ್ಳೆ ಊಟ, ಬಿರಿಯಾನಿ ಮಾತ್ರ ಸಾಕಾಗಿತ್ತು ಗುರು. ಹೇಳ್ತೀನಲ್ಲ, ದಮ್ ಬಿರಿಯಾನಿ ನಾರ್ಮಲಾಗಿ ತಗೊಂಡ್ರೆ 120 ರೂಪಾಯಿ ನಾರ್ಮಲ್ ಬಿರಿಯಾನಿ. ಇದು ದಮ್ ಬಿರಿಯಾನಿ, ಸ್ಪೆಷಲ್ ದಮ್ ಬಿರಿಯಾನಿ ಅಂತ 150 ರುಪೀಸು. ವರ್ತ್ ಇಟ್ಟು. ಅದೇ ಗ್ರೇವಿ ಒಂದು ಚೆನ್ನಾಗಿರಲಿಲ್ಲ, ಮೊಸರು ಬಜ್ಜಿ ಎಲ್ಲ ಚೆನ್ನಾಗಿತ್ತು. ಟ್ರೈ ಮಾಡಿ ಒಂದ್ಸರಿ. ಫ್ರೆಂಡ್ಸು, ನಮ್ಮ ಟ್ರೈನ್ ಈಗ ಬೆಳಗೋಳ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಇಲ್ಲಿ ಹಾಲ್ಟ್ ಇಲ್ಲ, ಸ್ಟಾಪ್ ಇಲ್ಲ. ಬಟ್ ಅನ್ಅಫಿಷಿಯಲಾಗಿ ಹಾಲ್ಟ್ ಆಗುತ್ತೆ. ಯಾಕಂದರೆ ಮೈಸೂರಿಂದ ತಾಳಗುಪ್ಪಕ್ಕೆ ಹೋಗೋ ಇಂಟರ್ಸಿಟಿ ಎಕ್ಸ್ಪ್ರೆಸ್ಸು ಕ್ರಾಸಿಂಗ್ ಆಗುತ್ತೆ. ಇದು ಸಿಂಗಲ್ ಲೈನ್ ಆಗಿರೋದ್ರಿಂದ ಆ ಟ್ರೈನ್ ಬರೋವರೆಗೂ ಇಲ್ಲಿಂದ ನಮ್ಮ ಟ್ರೈನ್ನ ಮೂವ್ ಮಾಡಲ್ಲ. ಈಗ ಟೈಮ್ ಬಂದುಬಿಟ್ಟು 6 ಗಂಟೆ 5 ನಿಮಿಷ ಆಗಿದೆ. ಆ ಟ್ರೈನ್ ಆಲ್ರೆಡಿ ಮೈಸೂರು ಜಂಕ್ಷನಿಂದ ಡಿಪಾರ್ಚರ್ ಆಗಿದೆ. ನೋಡೋಣ ಇಲ್ಲಿ ಎಷ್ಟೊತ್ತು ನಿಲ್ಲಿಸ್ತಾನೆ ಅಂತ ಹೇಳ್ಬಿಟ್ಟು. ಒಂದು 20 ನಿಮಿಷ ಆದರೂ ಬೇಕಾಗುತ್ತೆ ಅದು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ. ನೋಡೋಣ.
ಮೈಸೂರು ತಾಳಗುಪ್ಪ ಇಂಟರ್ಸಿಟಿ ಎಕ್ಸ್ಪ್ರೆಸ್ಸು ಕ್ರಾಸಿಂಗ್ ಆಗ್ತಿದೆ ನೋಡಿ ಬೆಳಗೊಳ ರೈಲ್ವೆ ಸ್ಟೇಷನಲ್ಲಿ. 6 ಗಂಟೆ 25 ನಿಮಿಷಕ್ಕೆ ಬಂದಿದೆ ಗುರು. ಅದು ಸುಮಾರು 20 ನಿಮಿಷ ನಾವು ಇಲ್ಲಿ ಕಾದಂಗೆ ಆಯಿತು. ಇಲ್ಲೆಲ್ಲ ಸ್ಪೇರ್ ರೇಕ್ಸ್ ಇರುತ್ತೆ ಬೆಳಗೊಳ ರೈಲ್ವೆ ಸ್ಟೇಷನಲ್ಲಿ, ಮೈಸೂರು ಡಿವಿಷನ್ದು. ನಮ್ಮ ಟೈಮಿಂಗ್ ಇರೋದು ಬೆಳಗ್ಗೆ 7 ಗಂಟೆ 10 ನಿಮಿಷಕ್ಕೆ ಮೈಸೂರು ಜಂಕ್ಷನ್ಗೆ ಹೋಗ್ಬೇಕಂತ. ಈಗಲೇ ಆಲ್ರೆಡಿ 6 ಗಂಟೆ 27 ನಿಮಿಷ ಆಗಿದೆ. ಬಿಫೋರ್ ಹೋಗುತ್ತಾ ಇಲ್ಲ ಲೇಟಾಗಿ ಹೋಗುತ್ತಾ ನೋಡೋಣ. ಫಾಗ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಸಖತ್ತಾಗಿದೆ ಫಾಗ್ ಮಾತ್ರ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮೈಸೂರು ಸಿಟಿಗೆ ಎಂಟ್ರಿ ಆಗಿದೆ. 6 ಗಂಟೆ 42 ನಿಮಿಷ ಆಗಿದೆ. ನಮ್ಮ ಟ್ರೈನ್ ಈಗ ನ್ಯೂ ಬೈಪಾಸ್ ಲೈನ್ ಬಿಟ್ಬಿಟ್ಟು ಡೈರೆಕ್ಟ್ ಲೈನ್ಗೆ ಬಂದಿದೆ. ಸದ್ಯಕ್ಕೆ ಒಳ್ಳೆ ಕೆಲಸ ಆಯ್ತು ಗುರು. ಅದು ನೋಡಿ ಅಲ್ಲೇನೋ ವರ್ಕ್ ನಡೀತಿದೆ, ಅದಕ್ಕೆ ಸ್ಲೋವಾಗಿ ಹೋಗ್ತಿದೆ ನಮ್ಮ ಟ್ರೈನು. ಆ ಕಡೆ ಲೆಫ್ಟ್ ಸೈಡೆಲ್ಲ ಏನು ನೋಡ್ತೀರಾ, ಆ ಲೈನಲ್ಲಿ ಹೋದರೆ ಡೈರೆಕ್ಟ್ ನೀವು ಗೂಡ್ಸ್ ಟರ್ಮಿನಲ್ಗೆ ಹೋಗಿ ಅಲ್ಲಿಂದ ಮೈಸೂರು ಜಂಕ್ಷನ್ಗೆ ಎಂಟ್ರಿ ಆಗ್ತೀರಾ. ಬಟ್ ಈಗ ನಾವು ಲೈನ್ ಹೋಗ್ತಿರೋದು ಡೈರೆಕ್ಟಾಗಿ ಜಂಕ್ಷನಿಗೆ ಕನೆಕ್ಟ್ ಮಾಡುತ್ತೆ. ಆ ಗೂಡ್ಸ್ ಟರ್ಮಿನಲ್ ಹೋದರೆ ಮಿನಿಮಮ್ ಅಲ್ಲಿ ನಿಲ್ಲಿಸ್ಬಿಡ್ತಾರೆ, ಅದಕ್ಕಾಗಿ ಇದು ಹಿಂಗೆ ಹೋಗ್ತಿದೆ ಡೈರೆಕ್ಟಾಗಿ. ಗೂಡ್ಸ್ ಟರ್ಮಿನಲ್ ಬಿಟ್ಬಿಟ್ಟು ಮುಂದ್ಗಡೆ ಬಂತು ನಮ್ಮ ಟ್ರೈನು. ಆ ಕಡೆ ಲೈನ್ ಏನು ನೋಡ್ತಿದ್ದೀರಾ, ಅದು ಮೈನ್ ಲೈನು, ಬೆಂಗಳೂರು ಮೈಸೂರು ಮೈನ್ ಲೈನ್ ಆಗುತ್ತೆ. ಅದು ಸ್ಲೋ ಮಾಡಿದೆ ಗುರು. ಯಾವ ಪ್ಲ್ಯಾಟ್ಫಾರ್ಮ್ ತಗೊಂಡೋಗ್ತಾನೋ ಗೊತ್ತಿಲ್ಲ. ಈಗ ಕರೆಕ್ಟಾಗಿ ಚಾಮುಂಡಿ ಎಕ್ಸ್ಪ್ರೆಸ್ ಡಿಪಾಚರ್ ಆಗೋ ಟೈಮ್ ಇದು, ಮೈಸೂರು ಟು ಬೆಂಗಳೂರು ಚಾಮುಂಡಿ ಎಕ್ಸ್ಪ್ರೆಸ್ಸು. ಮೈಸೂರು ಜಂಕ್ಷನ್ ಔಟರಲ್ಲಿ ನಿಲ್ಲಿಸ್ಬಿಟ್ಟವ್ರು ಗುರು ನಮ್ಮ ಟ್ರೈನ್ನ. ಸುಮಾರು 5 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಒಳಗಡೆ ಹೋಗ್ತಿದೆ. ರಾತ್ರಿ ನಾನು ನಿಮಗೆ ತೋರಿಸ್ಲಿಲ್ಲಲ್ಲ ಯಾವ ಲೋಕ ಅಂತ ಹೇಳ್ಬಿಟ್ಟು, ವ್ಯಾಪ್ 7 ಲೋಕ ನೋಡಿ ನಮ್ಮ ಟ್ರೈನ್ನ ಫುಲ್ ಮಾಡ್ತಿರೋದು. ನಾವು ಪ್ಲ್ಯಾಟ್ಫಾರಮ್ ನಂಬರ್ 3ಗೆ ಎಂಟ್ರಿ ಆಗ್ತಿದ್ದೀವಿ. ಪ್ಲ್ಯಾಟ್ಫಾರಮ್ ನಂಬರ್ 1ರಿಂದ ಚಾಮುಂಡಿ ಎಕ್ಸ್ಪ್ರೆಸ್ ಡಿಪಾಚರ್ ಆಗ್ತಿದೆ ನೋಡಿ.
ಫೈನಲಿ ನಮ್ಮ ಟ್ರೈನು ಬೆಳಗಾವಿ ಟು ಮೈಸೂರು ಎಕ್ಸ್ಪ್ರೆಸ್ ಟ್ರೈನು ಮೈಸೂರಿಗೆ ಎಂಟ್ರಿ ಆಗಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ. ಟ್ರೈನ್ ಜರ್ನಿ ಮಾತ್ರ ಚೆನ್ನಾಗಿತ್ತು ಗುರು, ಎಕ್ಸಲೆಂಟ್ ಆಗಿತ್ತು, ಸಖತ್ತಾಗಿತ್ತು. ಒಳ್ಳೆ ನಿದ್ದೆ ಬಂತು, ಒಳ್ಳೆ ವೀಡಿಯೋನೂ ಮಾಡಿದೆ. ಆ ವಿಡಿಯೋನ ನೀವು ನೋಡ್ತಿದ್ದೀರಾ. ವೆಲ್ಕಮ್ ಟು ನಮ್ಮ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿಗೆ. ಹೊರಗಡೆಯಿಂದ ಮೈಸೂರು ಜಂಕ್ಷನ್ ಈ ಥರ ಕಾಣಿಸುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋನ ಮೈಸೂರಿಂದ ಯಾರ್ಯಾರು ನೋಡ್ತಿದ್ದೀರಾ, ಐ ಆಮ್ ಫ್ರಮ್ ಮೈಸೂರು ಅಂತ ಕಾಮೆಂಟ್ ಮಾಡಿ ತಿಳಿಸಿ.